ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಬೆಂಗಳೂರಿನ ಬಯ್ಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪ ದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ತಿರುಪತಿ ಜಿಲ್ಲೆಯ ನಾರಾಯಣವನದಲ್ಲಿರುವ ಪದ್ಮಾವತಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಏಕಾದಶಿ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಯ ಕೈಂಕರ್ಯಗಳು ಆಗಮೋಕ್ತವಾಗಿ ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ಜ್ಯೇಷ್ಠ ಮಾಸದ ಏಕಾದಶಿ ನಿಮಿತ್ತ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನನ್ನಾಗಿಸಿದರು. ನಂತರ ವೈದಿಕ ಪೂಜೆಗಳು, ಉಪಚಾರಗಳೊಂದಿಗೆ ಆರತಿಯನ್ನು ಸಲ್ಲಿಸಲಾಯಿತು. ಬಳಿಕ ನಾರಾಯಣವನದ ಬೀದಿಗಳಲ್ಲಿ ತಾಳಮೇಳ, ಮಂಗಳವಾದ್ಯಗಳನ್ನು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿರುವ ಶ್ರೀ ಗುರುವಾಯೂರು ಶ್ರೀಕೃಷ್ಣ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ದೂರಿಯಾಗಿ ನೆರವೇರುತ್ತಿವೆ. ಬ್ರಹ್ಮೋತ್ಸವಗಳ ಅಂಗವಾಗಿ ಮಂಗಳವಾರ ಸಂಜೆ ಗಜವಾಹನೋತ್ಸವವನ್ನು ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನಿಗೆ ಬಗೆ ಬಗೆ ಪುಷ್ಪಗಳು, ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಗಜವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ನೆರವೇರಿಸಿದರು. ತದನಂತರ ಮಂಗಳವಾದ್ಯ, ಭಕ್ತರ ನಾಮಸ್ಮರಣೆಗಳೊಂದಿಗೆ ಸ್ವಾಮಿ ಅಮ್ಮನವರ ಗಜವಾಹನ ಸೇವೆ ಅದ್ದೂರಿಯಾಗಿ ಸಾಗಿತು. ಅಲಿಪಿರಿ ಶ್ರೀವಾರಿ ಮೆಟ್ಟಿಲು ಮಾರ್ಗದಲ್ಲಿ ಸಂಚರಿಸುವ ಭಕ್ತರ ಭದ್ರತೆಗೆ ಅಧಿಕ ಪ್ರಾಧಾನ್ಯತೆ ನೀಡಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಅಧಿಕಾರಿಗಳಿಗೆ ಆದೇಶಿಸಿದರು. ತಿರುಪತಿ ಶ್ರೀ ಪದ್ಮಾವತಿ ವಿಶ್ರಾಂತಿ ಭವನದಲ್ಲಿರುವ ಸಮಾವೇಶ ಮಂದಿರದಲ್ಲಿ ಮಂಗಳವಾರ ಸರ್ಕಾರಿ ಅರಣ್ಯ ಇಲಾಖೆ, ಟಿಟಿಡಿ ಅರಣ್ಯ ಇಲಾಖೆ, ಎಂಜಿನಿಯರಿಂಗ್, ಭದ್ರತಾ ವಿಭಾಗಗಳೊಂದಿಗೆ ಕಾಲ್ನಡಿಗೆ ಮಾರ್ಗದಲ್ಲಿ ನಡೆದು ಹೋಗುವ ಭಕ್ತರ ಭದ್ರತೆಗೆ ಇಒರವರು ಸಮೀಕ್ಷಿಸಿದರು. ಈ ಸಂದರ್ಭವಾಗಿ ಇಒ ಶ್ಯಾಮಲರಾವ್ ಮಾತನಾಡುತ್ತಾ, ಪ್ರಸ್ತುತವಿರುವ ಟ್ರ್ಯಾಪ್ ಕ್ಯಾಮೆರಾಗಳಲ್ಲಿ ಚಿರತೆಗಳು, ಇತರೆ ಪ್ರಾಣಿಗಳು ಸಂಚರಿಸುತ್ತಿರುವುದು ತಿಳಿದಿದೆ. ಹಾಗಾಗಿ ಇನ್ನೂ ಅನೇಕ ಟ್ರ್ಯಾಪ್ ಕ್ಯಾಮೆರಾಗಳ ಏರ್ಪಾಟು ಮಾಡಬೇಕು ಎಂದು ತಿಳಿಸಿದರು. ಮುಖ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಿಂದ 7 ಮೈಲುಗಳವರೆಗೂ ಸಂಚರಿಸುವ ಪ್ರಾಣಿಗಳ ಚಲನವಲನವು ಕಂಟ್ರೋಲ್ ರೂಮ್ಗೆ ತಿಳಿಯುವ ಹಾಗೆ ಸಿಗ್ನಲ್ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಅದೇ ರೀತಿ ಪ್ರಾಣಿಗಳ ಚಲನವಲನದ ವಿಷಯವು ಭದ್ರತಾ ವಿಭಾಗಕ್ಕೆ ತಿಳಿಸುವುದರಿಂದ ಭಕ್ತರನ್ನು ಎಚ್ಚರಿಸುವುದಕ್ಕಾಗಿ ಅನುಕೂಲವಾಗುತ್ತದೆ ಎಂದರು. ಸಂಯುಕ್ತ ಕಮಿಟಿಯು ತಿಳಿಸಿದ ಅಂಶಗಳು ಬಹಳ ದುಬಾರಿಯಾದದ್ದು ಎಂದು ಸದರಿ ಕಮಿಟಿಯವರಿಗೆ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣಗಳನ್ನು ಅದಕ್ಕನುಗುಣವಾಗಿ ಸಲಹೆಯನ್ನು ಸೂಚಿಸುವುದಕ್ಕಾಗಿ ಮುಚ್ಚಳಿಕೆ ಬರೆಯಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಕಾಲ್ನಡಿಗೆ ಮಾರ್ಗದಲ್ಲಿ ಭಕ್ತರು ಯಾವ ಸಮಯದಲ್ಲಿ ಅಧಿಕವಾಗಿ, ಯಾವ ಸಮಯದಲ್ಲಿ ಕಡಿಮೆ ಭಕ್ತರು ನಡೆದು ಹೋಗುವರು, ಯಾವ ಸಮಯದಲ್ಲಿ ಆ ಪ್ರಾಂತ್ಯಗಳಲ್ಲಿ ಚಿರತೆಗಳು ಸಂಚರಿಸುವವು ಎಂಬ ಸಮಾಚಾರವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ವಿವರಿಸಿದರು. ಇದಕ್ಕೆ ಸಂಬಂಧಿಸಿದ ಕಾಲ್ನಡಿಗೆ ಭಕ್ತರಿಗೆ ನಿರ್ದೇಶಿಸಿದ ಸಮಯದಲ್ಲಿ ತಿರುಮಲಕ್ಕೆ ತಲುಪುವ ಹಾಗೆ ಮಾಡಬೇಕು ಎಂದು ಇಒರವರ ಗಮನಕ್ಕೆ ತಂದರು. ಈ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದಕ್ಕೆ ಸಂಬಂಧಿಸಿದ ಏರ್ಪಾಟುಗಳನ್ನು ಮಾಡಬೇಕು ಎಂದು ಜೆಇಒ ವಿ ವೀರಬ್ರಹ್ಮಂ, ಸಿವಿಎಸ್ಒ ಡಿ ನರಸಿಂಹಕಿಶೋರ್ ಅವರಿಗೆ ಸೂಚಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಕೃಷ್ಣ ಪರಮಾತ್ಮನ ಮುಖ ಕಮಲದಿಂದ ಹೊಮ್ಮಿದ ಭಗವದ್ಗೀತೆ ಅತ್ಯಂತ ಪವಿತ್ರವಾದ, ಶ್ರೇಷ್ಠವಾದ, ಎಲ್ಲರೂ ಮನನ ಮಾಡಲೇಬೇಕಾದ ಅಧ್ಯಾತ್ಮ ಗ್ರಂಥ. ಸಾವಿರಾರು ಬಲ್ಬುಗಳಿದ್ದರೂ ಕೂಡ ತಾವರೆ ಅರಳಲು ಸಾಧ್ಯ ಇಲ್ಲ. ತಾವರೆ ಅರಳಬೇಕಾಗಿದ್ದರೆ ಸೂರ್ಯನ ಬೆಳಕೇ ಬೇಕು. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ.
ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಸತ್ವರಜಸ್ತಮೋ ಗುಣಗಳು ಎಲ್ಲರನ್ನೂ ಕೂಡ ಬೇರೆ ಬೇರೆ ರೀತಿಯಿಂದ ಬಂಧನಕ್ಕೆ ಒಳಪಡಿಸುತ್ತೆ. ತ್ರಿಗುಣಗಳು ಎಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸುತ್ತೆ. ಅದರಲ್ಲೂ ವಿಶೇಷ ಸತ್ವಗುಣ ದೇವತೆಗಳನ್ನು ಬಂಧನಕ್ಕೆ ಒಳಪಡಿಸುತ್ತೆ, ರಜೋಗುಣ ಮನುಷ್ಯರನ್ನು ಬಂಧನಕ್ಕೆ ಒಳಪಡಿಸುತ್ತೆ, ತಮೋಗುಣ ದೈತ್ಯರನ್ನು ವಿಶೇಷವಾಗಿ ಬಂಧನಕ್ಕೆ ಒಳಪಡಿಸುತ್ತೆ ಅನ್ನುವ ವಿವರಣೆಯನ್ನು ಹೇಳಿದ್ದಾರೆ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಶ್ರೀ ಕಾಳಹಸ್ತಿ ಪಟ್ಟಣದ ತೇರುವೀದಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆಲಯದಲ್ಲಿ ಕೃತ್ತಿಕಾ ನಕ್ಷತ್ರದ ಅಭಿಷೇಕವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೊದಲಿಗೆ ವಿಘ್ನಾಧಿಪತಿ ಗಣಪತಿಗೆ ಅಭಿಷೇಕ ನೆರವೇರಿಸಿದರು. ಬಳಿಕ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಹಾಲು, ವಿಭೂತಿ, ಶ್ರೀಗಂಧದಿಂದ ಅಭಿಷೇಕವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಅಭಿಷೇಕ ನಂತರ ಸ್ವಾಮಿಯ ಸುಂದರ ಮೂರ್ತಿಯನ್ನು ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕರಿಸಿ ಭಕ್ತರಿಗೆ ದರ್ಶನವನ್ನು ಕಲ್ಪಿಸಿದರು. ಆದಿ ದಂಪತಿಗಳು ಸುಗಂಧಭರಿತ ಪುಷ್ಪ ತೋರಣ ಉಯ್ಯಾಲೆಯಲ್ಲಿ ಅದ್ಭುತವಾಗಿ ಕಟಾಕ್ಷಿಸಿದರು. ಅಷ್ಟಾದಶ ಶಕ್ತಿಪೀಠ, ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲದಲ್ಲಿ ಅರ್ಧನಾರೀಶ್ವರನಿಗೆ ಸಹಸ್ರ ದೀಪಾರ್ಚನೆ, ರಜತ ರಥೋತ್ಸವ ಸೇವೆಗಳು ಅದ್ದೂರಿಯಾಗಿ ನಡೆದವು. ಮೊದಲಿಗೆ ಊಂಜಾಲ ಮಂಟಪದಲ್ಲಿ ಭ್ರಮರಾಂಬೆ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿದ ಉಯ್ಯಾಲೆಯಲ್ಲಿ ಆಸೀನರನ್ನಾಗಿಸಿದರು. ನಂತರ ಅರ್ಚಕರು ಪಂಡಿತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಗಣಪತಿಗೆ ಪೂಜೆ ಸಲ್ಲಿಸಿ ಸಂಕಲ್ಪ ಪೂಜೆ ನೆರವೇರಿಸಿ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆಯನ್ನು ನಯನ ಮನೋಹರವಾಗಿ ನೆರವೇರಿಸಿದರು. ನಂತರ ದೇವಸ್ಥಾನದ ಆವರಣದಲ್ಲಿ ಭ್ರಮರಾಂಬ ಮಲ್ಲಿಕಾರ್ಜುನನಿಗೆ ಬೆಳ್ಳಿ ರಥೋತ್ಸವವು ಭಕ್ತರ ಸಂಭ್ರಮ, ತಾಳಮೇಳ, ಕಲಾ ಪ್ರದರ್ಶನದ ನಡುವೆ ಜರುಗಿತು. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ ನಿರಂತರವಾಗಿ ನೆರವೇರುತ್ತಿದೆ. ಸರ್ವ ಮಂಗಳಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕೃತ್ಯವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು, ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಪಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಸುಗಂಧ ಪುಷ್ಪಾರ್ಚನೆ ಸೇವೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವೈಭವವು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿತು. ತೆಲಂಗಾಣ ರಾಜ್ಯದ ಯಾದಗಿರಿ ಗುಟ್ಟದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜ್ಯೇಷ್ಠ ಮಾಸದ ಏಕಾದಶಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭವಾಗಿ ದೇವಸ್ಥಾನದ ಆವರಣದಲ್ಲಿ ವಿಶೇಷವಾಗಿ ಏರ್ಪಡಿಸಿದ್ದ ಪೀಠದಲ್ಲಿ ಉಭಯ ದೇವತೆಗಳ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಗಿತ್ತು. ನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಅರ್ಚಕರು ಸಾಂಪ್ರದಾಯಿಕವಾಗಿ ಸ್ವಾಮಿ ಹಾಗೂ ಅಮ್ಮನವರಿಗೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಧೂಪ, ನೈವೇದ್ಯ, ಕರ್ಪೂರ ನೀರಾಜನ ಸಮರ್ಪಿಸಲಾಯಿತು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ.
ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಅಧಿಯಮಾನ್ ಕೊಟ್ಟೈ ಶ್ರೀ ಕಾಲಭೈರವ ದೇವಸ್ಥಾನದಲ್ಲಿ ಅಷ್ಟಮಿ ಪೂಜೆಗಳನ್ನು ವೈಭವದಿಂದ ನಿರ್ವಹಿಸಲಾಯಿತು. ಭಾರತದಲ್ಲಿ ಕಾಶಿಯ ನಂತರ ಕಾಲಭೈರವನ ಏಕೈಕ ದೇವಾಲಯವು ಧರ್ಮಪುರಿ ಜಿಲ್ಲೆಯ ಅಧಿಯಮಾನ್ ಕೊಟ್ಟೈನಲ್ಲಿ ಇದೆ. ಪ್ರತಿ ತಿಂಗಳು ಅಷ್ಟಮಿಯ ದಿನದಂದು ತಮಿಳುನಾಡಿನ ವಿವಿಧ ಜಿಲ್ಲೆಗಳು ಮತ್ತು ಕರ್ನಾಟಕ ರಾಜ್ಯಗಳಿಂದ ಅನೇಕ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಷ್ಟಮಿಯಂದು ಮುಂಜಾನೆ ಕಾಲಭೈರವನಿಗೆ ಅಭಿಷೇಕ ಆರಾಧನೆ ನಡೆದು ಬೆಳ್ಳಿ ಕವಚ ತೊಡಿಸಿ ವಿಭೂತಿ ವಸ್ತ್ರ ಧರಿಸಿ ಭಕ್ತರಿಗೆ ಆಶೀರ್ವದಿಸಿದರು. ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯ ಭಕ್ತರು ಉದ್ದನೆಯ ಸರತಿ ಸಾಲಿನಲ್ಲಿ ಬಂದು ದೀಪಗಳನ್ನು ಹಚ್ಚಿ ಕಾಲಭೈರವನ ದರ್ಶನವನ್ನು ಪಡೆದರು. ಭಕ್ತರಿಗೆ ಹಿಂದೂ ಧರ್ಮಾದಾಯ ಇಲಾಖೆ ವತಿಯಿಂದ ಪ್ರಸಾದವನ್ನು ವಿತರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ದೊಂದಿಗೆ ಶ್ರೀನಿವಾಸನ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲೆಯಿಂದ ನೇರ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸಂಗೀತ ಕಲೆ ಮತ್ತು ಶಿಕ್ಷಣ ಟ್ರಸ್ಟ್ನ 3ನೇ ವಾರ್ಷಿಕೋತ್ಸವ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಚಿರಂತ್ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh